ವೆಲ್ಕಮ್ ಬ್ಯಾಕ್ ಟು ಅಮ್ಮ ಕೈ ಅಡುಗೆ. ಈ ವಿಡಿಯೋದಲ್ಲಿ ನಾನು ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಮೊಟ್ಟೆನ ನೋಡಿ ಇಲ್ಲಿ ಕುದಿಸಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಕುದಿಬೇಕು. ಕುದಿದ ಮೇಲೆ ಇಲ್ಲಿ ಮಸಾಲೆಗೆ ಬೇಕು ಒಂದು ಟೊಮೆಟೊ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಕೊತ್ತಂಬರಿ ಸಣ್ಣದಾಗುವವರೆಗೆ ಇದನ್ನು ಮಿಕ್ಸ್ ಮಾಡಬೇಕು. ಇದು ನೋಡಿ ಈ ರೀತಿ ಸಣ್ಣದಾಗಿ ಇದೆ ನೋಡಿ, ಈ ರೀತಿ ಇಷ್ಟೊಂದು ಸಣ್ಣದಾಗಿರಬೇಕು. ಇಲ್ಲಿ ಮೊಟ್ಟೆ ನೋಡಿ ಕುದ್ದಿರೋ ಈಗ ಮೊಟ್ಟೆ ಕುದ್ದಿದೆ ಅಲ್ವಾ, ಇದನ್ನು ಸೈಡ್ಗೆ ತೆಗೆದುಬಿಟ್ಟು ಇದರ ಸಿಪ್ಪೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ಅಂದರೆ ಒಂದು ಎಗ್ ಇದೆಯಲ್ವ ಅದರಲ್ಲಿ ಕಟ್ ಮಾಡಿದ್ದೀನಿ. ಮಾಡಿಬಿಟ್ಟು ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ 3 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಹಾಕಿದ ಮೇಲೆ ಇದರೊಳಗೆ ಈಗ ಮಸಾಲೆ ಏನು ರೆಡಿ ಮಾಡಿರ್ತೀವಲ್ವ ಅದನ್ನು ಇದರೊಳಗೆ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದು ಚೂರು ಕುದಿಬೇಕು. ಇದು ಎಣ್ಣೆಯಲ್ಲಿ ಈ ರೀತಿಯೇ ಹುರಿಬೇಕು. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತಾನೆ ಇರಬೇಕು ನೋಡಿ, ಈ ರೀತಿ ಹುರಿತಾನೆ ಇರಬೇಕು. ಈಗ ಇದಕ್ಕೆ ಗರಂ ಮಸಾಲನ್ನ ಹಾಕಬೇಕು. 1 ಸ್ಪೂನಷ್ಟಿದೆ. ಇದು ಕೂಡ 2 ರಿಂದ 3 ಸ್ಪೂನಷ್ಟು ಮನೆಯಲ್ಲಿ ಮಾಡಿದಂಥ ಖಾರದ ಪುಡಿನ ಇದರೊಳಗೆ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ನೋಡಿ, ಇದರೊಳಗೆ ಬೇಗ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಚೆನ್ನಾಗಿ ಆಗೋದಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು ಬಟ್ಲದಲ್ಲಿ ನೀರನ್ನು ಹಾಕಿ 2 ಮೊಟ್ಟೆ ಒಳಗಿನ ಇದರೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದರೊಳಗೆ ಈಗ ಹಾಕಬೇಕು. ಒಂದು ಗ್ಲಾಸ್ನಷ್ಟು ಅಥವಾ 1 ಚಮಚನಷ್ಟು ನೀರನ್ನು ಹಾಕಿಬಿಟ್ಟು ಈಗ ಮೊಟ್ಟೆಯನ್ನು ಕಟ್ ಮಾಡಿರ್ತೀವಲ್ಲ ಈ ಮೊಟ್ಟೆನ ಇದರೊಳಗೆ ಹಾಕಿ ಈಗ ಕುದಿಸಬೇಕು. ಈ ಮೊಟ್ಟೆ ಸಾಂಬಾರು ತಿಂದರೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಬೇಡ್ತಾರೆ. ನಾನು 100% ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಈ ಎಲ್ಲ ಮೊಟ್ಟೆಗಳನ್ನು ಹಾಕಿಬಿಟ್ಟಿದ್ದೀನಿ. ಹಾಕಿಬಿಟ್ಟು ಚೂರು ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ನೋಡಿ, ತುಂಬಾ ಇದು ರುಚಿಕರನ ಅಂತ ಹೇಳಬೇಕು. ನೋಡಿ, ಈಗ ಮೊಟ್ಟೆ ಎಲ್ಲ ಕುದ್ಬಿಟ್ಟಿದೆ. ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ